ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಇದೀಗ ನಮ್ಮ ಜೊತೆಗೆ ಹೋರಾಟಗಾರರಾಗಿರುವಂತಹ ಸುಧಾ ಅವರು ಇದೀಗ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸುಧಾ ಅವರೇ. ನಮಸ್ತೆ ಸರ್. ಮೇಡಮ್, ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ SITಗೆ ಆದೇಶವನ್ನ ಕೊಟ್ಟಿರುವಂತದ್ದು. ಸಾಕಷ್ಟು ಹೋರಾಟಗಾರರು ಕೂಡ SITಗೆ ಕೂಡ ಕೊಡಬೇಕು ಅನ್ನುವಂಥ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಈಗ ಕಡೆಗೂ ಕೂಡ ಸರ್ಕಾರ SITಗೆ ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸುಧಾ ಅವರೇ? ಹೌದು ಸರ್, ಇದು ತುಂಬಾ ಒಂದು ಕಡೆ ಖುಷಿ ಕೊಡುವಂತ ವಿಚಾರ, ಇನ್ನೊಂದ್ ಕಡೆ ದುಃಖದ ವಿಚಾರ. ಯಾಕಂತ ಹೇಳಿದ್ರೆ ಅಷ್ಟೊಂದು ಜನ ನೊಂದಂತವರು ಎಲ್ಲ ಇದ್ದಾರೆ. ಈ ಕಡೆ SIT ಆಗಿದೆ, ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ಆಗ್ಬಹುದು ಅನ್ನುವಂಥದ್ದು ಒಂದು ನಂಬಿಕೆಯಿಂದ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಈ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂತಹ ಮಾನ್ಯ CM ಸಿದ್ದರಾಮಯ್ಯನವ್ರಿಗೂ, ಮುಖ್ಯಮಂತ್ರಿ ಅವ್ರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಸೊ ಅದರ ಜೊತೆಗೆ ಇಲ್ಲಿವರೆಗೂ ಕೂಡ ಅಂದ್ರೆ ಸ್ಥಳೀಯ ತನಿಖೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರು ತನಿಖೆ ಸಾಕಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತ ಆಗ್ತಾ ಇತ್ತು. ಈಗ SIT ರಚನೆ ಆಗಿರೋದ್ರಿಂದಾಗಿ ಸೊ ಎಲ್ಲಾ ರೀತಿಯಲ್ಲೂ ಕೂಡ ಹೋರಾಟಗಾರರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಮೊನ್ನೆಯಷ್ಟೇ ಬಂದು ದೂರನ್ನು ಕೊಟ್ಟಿರುವಂತಹ ಒಂದು ಅನಾಮಧೇಯ ವ್ಯಕ್ತಿ, ಸೊ ಅವರ ಎಲ್ಲರ ಒಂದು ಹೋರಾಟಕ್ಕೂ ಕೂಡ ಈ ಒಂದು SIT ಇಂದ ಉತ್ತರ ಸಿಗಬಹುದು ಅಂತ ನಿರೀಕ್ಷೆ ಇದೆಯಾ? ಖಂಡಿತ, ವಿ ಹೋಪ್ ದಟ್. ಯಾಕಂತ ಹೇಳಿದ್ರೆ ಇದು ಒಂದು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆಯನ್ನು ಕೈಗೊಂಡ್ರೆ ಖಂಡಿತವಾಗಿ ನ್ಯಾಯ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ನಂಬಿಕೆ ನಮಗಿದೆ. ಅದೇ ರೀತಿಯಲ್ಲಿ ಈಗ ಏನು ಒಬ್ಬ ವ್ಯಕ್ತಿ, ನಾನು 100 ಹೆಣಗಳನ್ನ ಹೂತಾಕಿದ್ದೀನಿ, ಅದನ್ನ ತೋರಿಸ್ತೀನಿ, ಅದ್ರ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ಬಂದಿರೋದು, ಅದು ನಿಜವಾಗ್ಲೂ ಒಂದು ಏನು ಸ್ವಾಗತಿಸುವಂತ ವಿಚಾರ. ಯಾಕಂತ ಹೇಳಿದ್ರೆ ಈಗ ಎಚ್ಚೆತ್ಕೊಂಡು ಬಂದಿದಾರಲ್ಲ, ಅದರಿಂದನೇ ಇದೆಲ್ಲ ಇವತ್ತು SITಗಳೆಲ್ಲ ಫಾರ್ಮೇಶನ್ ಆಗ್ತಾ ಇರುವಂತದ್ದು. ಅದೇ ರೀತಿ ಇನ್ನು ಎಷ್ಟು ಜನಗಳಿಗೆ ಅನ್ಯಾಯ ಆಗಿದೆ, ಅಥವಾ ಅವ್ರ ಮನೆಗಳಲ್ಲಿ ಅತ್ಯಾಚಾರ ಆಗಿದೆಯೋ ಅಥವಾ ಕೊಲೆಗಳಾಗಿದೆಯೋ ಅಂಥವರೆಲ್ಲ ಇವತ್ತು ಮುಂದೆ ಬಂದು ನಮ್ಗೆ ಇಂಥ ಸಮಸ್ಯೆಗಳಾಗಿದೆ ಅಂತ ಬಂದು SIT ಮುಂದೆ ತೋಡ್ಕೊಂಡಾಗ ಖಂಡಿತವಾಗ್ಲೂ ಅವ್ರದೆಲ್ಲ ಹೇಳಿಕೆಗಳನ್ನೆಲ್ಲ ತಗೊಂಡು ಇದನ್ನ ಒಂದು ಮುಂದುವರೆಸಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ದೃಢವಾದ ನಂಬಿಕೆ ಇದೆ. ಅದ್ರ ಜೊತೆಗೆ ನಮ್ಮದು ಅಂದ್ರೆ ನಾವು ಮೊನ್ನೆ CM ಅವ್ರನ್ನ ಮೀಟ್ ಮಾಡಿದಾಗ ಹೇಳಿರುವಂತದ್ದು ಏನು ಅಂದ್ರೆ, ಇದರ ಜೊತೆಗೆ ಈಗ SIT ಏನಿದೆ ಅಲ್ವಾ, ಇಲ್ಲಿ ಒಬ್ರು ಸರ್ವೋಚ್ಚ ನ್ಯಾಯಾಲಯದ ಅಥವಾ ಹೈಕೋರ್ಟ್ ನ್ಯಾಯಾಲಯದ ಒಬ್ರು ನ್ಯಾಯಾಧೀಶರು ಇದನ್ನ ಮಾನಿಟರ್ ಮಾಡೋದಕ್ಕೆ ಅವರೊಂದು ಕಮಿಟಿಯಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ. ಓಕೆ, ಥ್ಯಾಂಕ್ ಯು ಸುಧಾ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.